सद्गुरुनाथ महाराज की जय। जय गुरु जय गुरु जय गुरु सिद्धा भयहर 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 सिद्धा भारत भूमिಗೆ ನೀನೆ ಪ್ರಸಿದ್ಧ ಕೀರುತಿ ಪೇಳಲು ವೇದಕ ಸಾಧ್ಯ। ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯಹರ 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 ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಪೇರುತಿ ಪೇಳಲು ವೇದಕ್ಕೆ ಸಾಧ್ಯ। ರಾಮನವಮೆಯೊಳು ಜನಿಸಿ ಬಂದೆ ಕಾಮರಹಿತ ಸುಖ ಶಾಂತಿಯ ತಂದೆ ಶ್ಯಾಮನಂತೆ ನೀ ಪರದೊಳು ಮಿಂದೆ ಮಮಕಾರವನೇ ಬೇಗನೆ ಕೊಂದೆ। ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯಹರ 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 ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಪೇರುತಿ ಪೇಳಲು ವೇದಕ್ಕೆ ಸಾಧ್ಯ। ಗುರುವಿನ ಶೋಧನೆಯಾಯಿತು ಮನದಲ್ಲಿ ಬರದಲ್ಲಿ ತ್ಯಜಿಸಿದೆ ಮನೆಯನ್ನು ಕ್ಷಣದಲ್ಲಿ ಗುರು ದೊರಕಿದನ ಭೂಪುರ ಸ್ಥಳದಲ್ಲಿ ಶರಣು ಹೋದೆನೆ ಗುರು ಪಾದದಲ್ಲಿ। ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯಹರ 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 ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಪೇರುತಿ ಪೇಳಲು ವೇದಕ್ಕೆ ಸಾಧ್ಯ। ಬೃಹಲತಪುರದಲ್ಲಿ ನಿನ್ನಯ ವಾಸ ಸಲ್ಲಕ್ಷಣ ಸಜ್ಜನ ಸಹವಾಸ ಸೊಲ್ಲಿಲ್ಲದವರ ಮುಕ್ತಿಯ ಕೋಶ ಬಲ್ಲನುಭವಿಗಳಿ ಕದು ಕೈಲಾಸ। ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯಹರ 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 ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಪೇರುತಿ ಪೇಳಲು ವೇದಕ್ಕೆ ಸಾಧ್ಯ। ಭವದಲ್ಲಿ ಬಳಲುವ ಜನರಿಗೆ ನೀನು ಶಿವರೂಪದಿ ಗುರುವಾಗಿಯೇ ನೀನು ಜಾವದಲೆದ್ದು ನೆನೆವೆನು ನಾನು ಶಿವಪುತ್ರಗೆ ಮಹಾಗುರುವೇ ನೀನು। ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯಹರ 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 ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಪೇರುತಿ ಪೇಳಲು ವೇದಕ್ಕೆ ಸಾಧ್ಯ। ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯಹರ 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 ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಕೀರುತಿ ಪೇಳಲು ವೇದಕ ಸಾಧ್ಯ। ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯಹರ 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 ಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಪೇರುತಿ ಪೇಳಲು ವೇದಕ್ಕೆ ಸಾಧ್ಯ। ಕೀರುತಿ ಪೇಳಲು ವೇದಕ ಸಾಧ್ಯ ಕೀರುತಿ ಪೇಳಲು ವೇದಕ ಸಾಧ್ಯ। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಹರ ಓಂ ಚಿದಂಬರಮಠಾಧೀಶಂ
ಸಿದ್ಧಾರೂಢ ಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಪರಮಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು ಪರಶಿವನ ಪರಾವತಾರಿಗಳು ಭಕ್ತಕಾಮಕಲ್ಪದ್ರೂಮರೆನಿಸಿದ ಜಾತ್ಯತೀತ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಎನ್ನುರುತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ಪರಮಾತ್ಮನ ಅವತಾರಿಯಾಗಿರುವ ಮಲ್ಲಿಕಾರ್ಜುನನ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗಜ್ಜನನಿ ಆದಿಶಕ್ತಿ ಭ್ರಮರಾಂಬೆಯ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರು ಲೋಕ ಕಲ್ಯಾಣ ಹಿತಚಿಂತಕರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಅಕ್ಕನ ಪರಾವತಾರಿಗಳು ಮುಮುಕ್ಷುಗಳ ಮಹಾಮಾತೆ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಂಗೀತ ಕಲಾ ಬಳಗಕ್ಕೂ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದಲ್ಲಿ ಮಲ್ಲಿಕಾರ್ಜುನನ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡ ಹಾಗೂ ಭ್ರಮರಾಂಬೆಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣದ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಸತ್ಸಂಗ ಕಾರ್ಯಕ್ರಮದ 2ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಅಧಿಕರಣವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ಅಕಾರಣ ಕರುಣಾಶಾಲಿಗಳು, ಅನಿಮಿತ್ಯ ಬಂಧುಗಳು, ಅಪರೋಕ್ಷಾನುಭವಿಗಳಾಗಿರುವ ನಿಜವನರಿದ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ನೀತಿಕ್ರಿಯಾಚಾರ್ಯ ಸ್ಥಳದ ಪ್ರಥಮ ಪದ್ಯದ ಒಂದು ಚರಣವನ್ನಾಧರಿಸಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ ಇವತ್ತು. ಅದು ಯಾವುದು ಅಂತ ಕೇಳಿದ್ರ, ನರಜನ್ಮದಿಂದಿಹದೋಳ್ ಮಿಗಿಲುಂಟೆ. ನಿಜಗುಣರು ಈ ಪದ್ಯದ ತುಂಬೆಲ್ಲ ಪ್ರಶ್ನೆಯೊಳಗನೆ ಉತ್ತರವನ್ನು ಅಡಗಿಸಿಟ್ಟಿದ್ದಾರೆ. ಮನುಷ್ಯ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ಇನ್ನೊಂದು ಅದ ಏನು ಅಂತ ಕೇಳಿದ್ರ ಇಲ್ಲ ಅಂತ. ನೀವೇನಂತೀರಿ? ಅದ ಅಲ್ರಿ ಅಂತೀರಿ ನೀವು, ಹೌದಿಲ್ಲ? ಮನುಷ್ಯನಕ್ಕಿಂತ ದೊಡ್ಡವರು ಅದಾರಲ್ರಿ, ದೇವತೆಗಳ ಜನ್ಮ ಮನುಷ್ಯನಕ್ಕಿಂತ ದೊಡ್ಡವರು ಐತಲ್ಲ ಅವ್ರದ್ದು. ನಾವೆಲ್ಲರೂ ದೇವತೆಗಳಾಗಬೇಕು, ಸ್ವರ್ಗಕ್ಕೆ ಹೋಗ್ಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಿಜಗುಣರಂತಾರಪ್ಪ, ಭಗವಂತ ನಿನಗಾಗಿ ಪ್ರದಾನ ಮಾಡಿರ್ತಕ್ಕಂಥ ಈ ನರದೇಹ ಏನದಲ್ಲ, ಈ ಜನ್ಮ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂದರು. ನಮಗೆ ಗೊತ್ತಿಲ್ಲ ಇದರ ಮಹತ್ವ. ತಿಳಿದಿರ್ತಕ್ಕಂಥ ಅನುಭಾವಿಗಳು ಹೇಳ್ತಾರ, ಎಷ್ಟು ಜನ್ಮದೊಳಗೆ ಪುಣ್ಯ ಮಾಡಿದೋ ಗೊತ್ತಿಲ್ಲ, ಮನುಷ್ಯನಾಗಿ ಹುಟ್ಟಿದಿ ಅಂತ. ದೇವ ದುರ್ಲಭವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಯಾಕಿದಕ್ಕೆ ನರಜನ್ಮ ಅಂತ ಹೇಳ್ತಾರ? ನರಜನ್ಮದಿಂದಿಹದೋಳ್ ಮಿಗಿಲುಂಟೆ ಅನ್ನಬೇಕಾದ್ರ ನಮ್ಮೆಲ್ಲರಿಗೂ ನರ ಅಂತಕ್ಕಂಥ ಶಬ್ದವನ್ನು ಮಹಾತ್ಮ ಪ್ರಯೋಗ ಮಾಡ್ತಾ ಇದ್ದಾನಲ್ಲ,
ನರ ಅಂತ ಯಾಕೆ ಕರೆದ್ರು? ಶರೀರ ತುಂಬೆಲ್ಲ ನರಗಳದವಂತ ನರಜನ್ಮ ನರ ಅಂತ ಕರೆದ್ರು. ಏನು ಮನುಷ್ಯನಿಗೆ? ಇಲ್ಲ. ಯಾಕೆ ನರಜನ್ಮ ಅಂತ ಕರೆದ್ರು ಅಂತ ಕೇಳಿದ್ರ, ಋಣಾತಿ ಪ್ರಾಪಯತೆ ಆನಂದಯತಿ ಇತಿ ನರಹ. ಶಾಸ್ತ್ರ ಹೇಳ್ತದಪ್ಪ, ನೃ ಅಂತಕ್ಕಂಥ ಒಂದು ಶಬ್ದದಿಂದ ನರ ಅನ್ನುವ ಪದ ತಯಾರಾಯಿತು ಅಂತ. ಒಂದು ಅಕ್ಷರ ಅದು ನೃ ಅಂತ. ಇದರಿಂದ ನರ ಅನ್ನುವ ಪದ ತಯಾರಾಯಿತು. ಈ ನರ ಯಾಕೆ ಶ್ರೇಷ್ಠ ಅದನಂತ ಕೇಳಿದ್ರ, ಇದ್ರೊಳಗ ಭಗವಂತನ ಆನಂದವನ್ನ ಅನುಭವಿಸ್ತಕ್ಕಂಥ ತಾಕತ್ತು ಇದಕ್ಕದ. ಭಕ್ತಿ ಜ್ಞಾನ ವೈರಾಗ್ಯ ಅಂತಕ್ಕಂಥ ಸಾಧನೆಗಳನ್ನು ಮಾಡಿ ನಿನಗೆ ಮುಕ್ತಿಯನ್ನು ಹೊಂದಲಿಕ್ಕೆ ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದ ಅಂತ ತಿಳ್ಕೊಂಡು ಇದಕ್ಕೆ ನರಜನ್ಮ ಅಂತ ಕರೆದ್ರು. ಮುಂದೆ ಹೋಗಿ ಮತ್ತೊಬ್ಬ ಸುಭಾಷಿತಕಾರ ಅಂತನ, ನರ ಯಾರಿಗನಬೇಕು, ವಾನರ ಅಂತ ಯಾರಿಗನಬೇಕು. ಜಗತ್ತಿನೊಳಗೆ ಎರಡು ಪ್ರಕಾರ ಜನ ಅದರ, ಕೆಲವೊಬ್ಬರು ನರ ಅದರ, ಕೆಲವೊಬ್ಬರು ವಾನರರು ಅದರ ಅಂತ ಹೇಳ್ತಾರೆ. ಹಂಗಾದ್ರೆ ಅವ್ರು ಯಾರ್ರೀ? ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ, ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ. ಎರಡು ಹೇಳಿದ್ರು ಅವರು. ಮನುಷ್ಯ ನರ ಅಂತ ಯಾರಿಗನಬೇಕ್ರಿ ಅಂದ್ರ, ಶ್ರುತಿಗಳು ಶಾಸ್ತ್ರಗಳು ಯಾವುದನ್ನ ಮಾಡು ಅಂತ ಹೇಳಕತ್ತವಲ್ಲ, ಆ ದಿಶೆಯೊಳಗ ಯಾವ ಮನುಷ್ಯ ನಡೀತಾ ಇದ್ದಾನ ಅವನಿಗೇನೆ ನರ ಅನ್ನಬೇಕು. ಹಂಗಾದ್ರೆ ಶಾಸ್ತ್ರಗಳು ನಮಗೆ ಹೆಂಗಿರುವಂತ ಹೇಳ್ಯಾವ್ರಿ? ಹೆಂಗಿರುವಂಥವು? ಲೌಕಿಕದೊಳಗ ಮನುಷ್ಯ ಬದುಕಬೇಕಾಗಿತ್ತು ಅಂತ ಕೇಳಿದ್ರ, ಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತಾವಪ್ಪ, ನೀ ಹೆಂಗ ಬದುಕು ಅಂತ ಕೇಳಿದ್ರ, ಜಗತ್ತಿನೊಳಗ ಕೆಲವೊಂದು ವಸ್ತುಗಳದವು, ಅವುಗಳನ್ನು ದೇವತಾ ಅಂತ ತಿಳ್ಕೊಂಡು ಬದುಕಲಿಕ್ಕೆ ಪ್ರಯತ್ನ ಮಾಡು. ಅವು ಯಾವದವ್ರಿ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ತಿಳಿದು ಬದುಕು ಅಂತವು. ನೋಡ್ರಿ, ತಾಯಿ ದೇವ್ರು ಅಂತ ತಿಳ್ಕೊ. ಜಗತ್ತಿನೊಳಗ ನಿನಗೆ ಯಾವುದಾದ್ರೂ ದೇವ್ರು ಅದ ಅಂತ ಅನಿಸಿತ್ತು ಅಂದ್ರ ಅದು ಮೊಟ್ಟ ಮೊದಲನೇ ದೇವತಾ ತಾಯಿ ಅದಳ ಅಂತವು ಶಾಸ್ತ್ರಗಳು. ಇವತ್ತಿನ ಕಾಲದೊಳಗ ಆ ತಾಯಿಗೆ ದೇವ್ರಂತ ನಮಸ್ಕಾರ ಮಾಡೋರು ಎಷ್ಟು ಜನ ಸಿಗುತ್ತಾರ? ಸಿಗುತ್ತಾರೇನ್ರಿ? ಗೊತ್ತೇ ಇಲ್ಲ. ಯಾರ ನಿಮ್ಮ ಮಕ್ಕಳು ಒಂದು ದಿನರ ಬಂದು ನಿಮ್ಮ ನಮಸ್ಕಾರ ಮಾಡ್ಯಾರೇನು? ಎದ್ದ ತಕ್ಷಣ ಮಾಡ್ತಾರೇನು? ಯಾಕ? ಕಿಮ್ಮತ್ತಿಲ್ಲ ಅಂತ. ತಂದೆ ತಾಯಿಗೆ ಇವತ್ತಿನ ಜಗತ್ತಿನೊಳಗೆ ಈ ಕಿಮ್ಮತ್ತೆ ಅಂತಕ್ಕಂಥದ್ದು ಕೊಡಲೇ ಇಲ್ಲ. ಆದರೆ ಶಾಸ್ತ್ರಗಳು ಹೇಳ್ತಾವಪ್ಪ, ಜೀವನದೊಳಗ ಯಾರಾದರೂ ಆಶೀರ್ವಾದದಿಂದ ನೀನು ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಏರಬೇಕಾಗಿತ್ತು ಅಂದ್ರ ಮೊಟ್ಟ ಮೊದಲು ಮನೆಯೊಳಗ ದೇವತೆಗಳದಾರ, ಅವರು ಕೃಪಾ ಜರೂರಾಗಿ ಪಡ್ಕೋ ಅಂತ. ಆ ದೇವರು ಯಾರಾದರೂ ಇದ್ರು ಅಂತ ಕೇಳಿದ್ರ ಅದು ತಂದೆ, ಒಂದು ತಾಯಿ ಅಂತ ಹೇಳಿದ್ವಿ. ಮೊದಲು ಇವರು ಕೃಪಾ ಇರಲಾರ್ದನೆ ಯಾವ ಕ್ಷೇತ್ರದೊಳಗೂ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶಾಸ್ತ್ರಗಳು ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು. ವೇದಗಳು ನಿರರ್ಗಳವಾಗಿ ಹೇಳಕತ್ತಿದ್ವಪ್ಪ, ಜಗತ್ತಿನೊಳಗ ತಾಯಿಗಿಂತ ದೇವರಿಲ್ಲ ಅಂತ. ಅದು ಒಂದೇ ನಿಜವಾಗಿರ್ತಕ್ಕಂಥ ದೇವತೆ ಅದ. ಮೊದಲು ಅದಕ್ಕೆ ನೀನು ಕಿಮ್ಮತ್ತು ಕೊಡೋದು ಕಲ್ಕೋ, ಗೌರವ ಕೊಡೋದು ಕಲ್ಕೋ. ಒಂದಿಷ್ಟು ನಾವು ಅವರ ಕೃಪಾ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಜಗತ್ತಿನೊಳಗೆ ಯಾರಾದ್ರೂ ಇವತ್ತು ಒಬ್ಬ ಮಹಾತ್ಮ ಆಗ್ಯಾನ, ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅದನಂದ್ರ ಇಂದ ತಾಯಿ ಕೃಪಾ ಬಹಳ ಜರೂರಿ ಅದ. ಶಿವಾಜಿ ಮಹಾರಾಜ ಇವತ್ತು ರಾಜಗದ್ದಿಗೆಯನ್ನು ಏರಿ ತನ್ನ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಪರಾಕ್ರಮ ಪಡೆದ ಯಾರಿಂದ ಅಂತ ನಿಮಗೆ ಗೊತ್ತದ ಏನು? ತಾಯಿಯಿಂದ ರೀ. ತಾಯಿ ಮೊದಲು ದೇವರದಾಳ. ಮನೇ ಮೊದಲು ಪಾಠಶಾಲೆ, ತಾಯಿ ಮೊದಲ ದೇವರು ಅಂತ ನಾವು ಹೇಳ್ತೀವಿ ಕರೆ, ಆದ್ರೆ ಯಾರೂ ಮಾಡಂಗಿಲ್ಲ. ತಾಯಿಗೆ ನಮಸ್ಕಾರ ಮಾಡ್ಬೇಕಂತಕ್ಕಂಥ ಬುದ್ಧಿ ಇಲ್ಲ, ಸಂಸ್ಕಾರ ಇಲ್ಲ. ಇಷ್ಟು ಸಂಸ್ಕಾರಹೀನರಾಗ್ಯಾರ. ಯಾವ ತಾಯಿ ಕೂಸಿರ್ತಕ್ಕಂಥವನಿಗೆ ಗೇಣುದ್ದ ಮಾಡಿದ್ಲು ಅಂತ ಮಗನೇ ಇವತ್ತು ತಾಯಿ ತಂದೆಗಳನ್ನು
ಹೊರಗಾಗ್ತಕ್ಕಂಥ ಸ್ಥಿತಿಗೆ ಬಂದು ಕುಂತರು. ನೋಡ್ತಿರಿಲ್ರಿ, ಎಷ್ಟು ಕರುಣ, ಎಷ್ಟು ವಾತ್ಸಲ್ಯ, ಎಷ್ಟು ಮೋಹ ಮಮತ್ವದಿಂದ ಮಕ್ಕಳನ್ನು ಸಾಕ್ತಾಳ ತಾಯಿ. ತನಗ ಊಟ ಇಲ್ಲ ಅಂದರೂ ಕೂಡ ಮಗ ಉಣ್ಲಿ, ಅವನು ಹೊಟ್ಟೆ ತುಂಬ ಉಂಡ ಅಂದ್ರ ನೀರು ಕುಡಿದು ಮಲಗ್ತಾಳ, ನಾನು ತೃಪ್ತಿ ಆಯಿತು, ನನ್ನ ಮಗ ಉಣ್ತಲ್ಲ ಅಂತಾಳ. ಅಂತೀರ ಇಲ್ಲ ನೀವು? ಆದ್ರೆ ಆ ಮಕ್ಕಳಿಗೆ ಗೊತ್ತದ ನೀವು ಕಷ್ಟ ಎಷ್ಟು ಪಟ್ಟಿರಿ ಅನ್ನೋದು. ಯಾಕ? ಮಗನಿಗೆ ತ್ರಾಸ ಆಗಬಾರ್ದು, ನಾವು ಕಷ್ಟಪಡ್ತಕ್ಕಂಥ ಕಷ್ಟ ಅವನಿಗೆ ಬರಬಾರ್ದು ಅಂತ ತಿಳ್ಕೊಂಡು ಇಷ್ಟು ಪ್ರೀತಿಯಿಂದ ಅವನಿಗೆ ಬೆಳೆಸಿದ್ರಲ್ಲ, ಅದು ಮುಂದೆ ನಿನಗೆ ವೈರಿಯಾಗಿ ಕುಂತು. ಹೌದಿಲ್ರಿ? ಶಾಸ್ತ್ರ ಅಂತದ, ಮಕ್ಕಳಿದ್ದಾಗನೇ ಕಷ್ಟ ಸುಖಗಳ ಜ್ಞಾನ ಮಾಡಿಕೊಡ್ಬೇಕು, ಅವರಿಗೆ ಸಂಸ್ಕಾರ ಕೊಡಬೇಕು. ಮನೆಯೊಳಗೆ ತಾಯಿ ಮಗನಿಗೆ ನಿನಗೆ ಇಷ್ಟ ಇಲ್ಲಂದ್ರೂ ಕೂಡ ಮುಂಜಾನೆ ಎದ್ದು ಸ್ಕೂಲಿಗೆ ಹೋಗಾಗಾರ ಒಂದಿಟ್ಟು ನಮಸ್ಕಾರ ಮಾಡು, ಆಯಿ ಮುತ್ತೆದಾರ ನಮಸ್ಕಾರ ಮಾಡು, ನಿಮ್ಮಪ್ಪ ಕುಂತ ನೋಡು ನಮಸ್ಕಾರ ಮಾಡಂತಕ್ಕಂಥ ಬುದ್ಧಿ ಕಲಿಸ್ಬೇಕ್ರಿ. ನೀವು ಹಂಗೆ ಕಲಿಸಂಗಿಲ್ಲ. ಏನಂತೀರಿ? ಅವ್ರಿಗೆ ಯಾಕೆ ಮಾಡ್ತೀವಿ ಬಿಡು. ಆಯಿ ಮುತ್ತಿನ ಮ್ಯಾಗ ಮೊಮ್ಮಕ್ಕಳು ಪ್ರೀತಿ ಇರ್ತಾವು, ಓಡಿ ಓಡಿ ಅಲ್ಲೇ ಹೋಗ್ತಿರ್ತಾವೆ. ನೀವು ಅವ್ರನ್ನ ಸೇರಂಗಿಲ್ಲ. ಅತ್ತಿ ಸ್ವಸ್ಥರು ಅಲ್ಲಿಗೆ ಯಾಕೆ ಹೊಕ್ಕಿ, ಬಾ ಅಲ್ಲಿಗೆ ಯಾಕೆ ಹೊಕ್ಕಿ, ಅಲ್ಲಿ ಕುಂದ್ರಬಾರ್ದು. ಅವಕ್ಕೆ ಬೈದು ಬೈದು ಉಲ್ಟಾ ಏನು ಮಾಡಿದ್ರಿ? ದ್ವೇಷವನ್ನು ತುಂಬಿದೀವಿ ನಾವು. ಪ್ರೀತಿ ಇರ್ತಕ್ಕಂಥ ಹೃದಯದೊಳಗೆ ದ್ವೇಷ ತುಂಬಿದ್ರಿ. ನೀವು ಅವ್ರನ್ನ ದ್ವೇಷ ಮಾಡಂತ ಕಲಿಸಿದ್ರ ದೊಡ್ಡವರಾಗಿ ಮಕ್ಕಳು ಅವರೇ ನಿಮ್ಮನ್ನು ದ್ವೇಷ ಮಾಡಾಕತ್ತಿಬಿಟ್ರು. ಏನು ಮಾಡ್ತೀರಿ? ನೀವು ಕೊಟ್ಟ ಸಂಸ್ಕಾರನೇ ಅಲ್ರಿ ಅದು. ಹೆಂಗ ಮಕ್ಕಳಿಗೆ ಬೆಳೆಸ್ಬೇಕಂತಕ್ಕಂಥ ಜ್ಞಾನ ತಂದೆ ತಾಯಿನೂ ಕಲ್ಕೋಬೇಕೆ. ಯಶೋದ ಕೃಷ್ಣ ಸಣ್ಣವನಿರ್ತಕ್ಕಂಥ ಸಂದರ್ಭದೊಳಗ ಮಗನಿಗೆ ಸಂಸ್ಕಾರ ಕೊಡ್ತಿದ್ಲಂತ. ನೋಡಪ್ಪ, ನೀನು ಇದು ಒಂದೇ ನಿನ್ನ ಮನೆ ಅಂತ ತಿಳ್ಕೋಬೇಡ, ಈ ಸಮಸ್ತ ಗೋಕುಲದಲ್ಲಿರ್ತಕ್ಕಂಥ ಎಲ್ಲ ಮನೆಗಳು ನಿನ್ನವೇ, ಎಲ್ಲರೂ ನಿನ್ನವರೇ ಅದಾರ, ಎಲ್ಲರ ಹತ್ರ ಹೋಗು, ಎಲ್ಲರ ಜೋಡಿ ಪ್ರೀತಿ ವಾತ್ಸಲ್ಯದಿಂದ ಬದುಕ್ತಕ್ಕಂಥದ್ದನ್ನು ಕಲಿಕೋ ಅಂತ ಯಶೋದ ಎಲ್ಲರ ಬಗ್ಗೆ ಪ್ರೀತಿಯನ್ನು ತುಂಬ್ತಿದ್ಲಂತ ಮಗನಿಗೆ. ಅಂತೆ ಕೃಷ್ಣ ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಕ್ಕಂಥ ಭಾವ ಕಲ್ತ. ಮುಂದೆ ಅವನು ಬಿಟ್ಟು ಹೋಗಬೇಕು ದ್ವಾರಕಕ್ಕಂದ್ರೆ ಎಷ್ಟು ಕಷ್ಟ ರೀ. ಇಡೀ ಊರಿಗೆ ಊರೇ ಅಳತಿತ್ತಂತ, ನಾವು ಕಳ್ಕೋಬೇಕಲ್ಲ, ಕೃಷ್ಣ ನಮ್ಮಿಂದ ದೂರ ಆಗುತ್ತಾನಲ್ಲ ಅಂತ. ಹೆಂಗೆ ಬೆಳೆಸಿರ್ಬೇಕಾ ತಾಯಿ. ಆ ರೀತಿ ಒಳಗೆ ನೀವು ಮಕ್ಕಳನ್ನು ಬೆಳೆಸಿದ್ರ ಅವರು ನಿಮ್ಗೆ ದೇವರು ಅಂತ ಪೂಜಾ ಮಾಡ್ತಾರ. ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದ. ಯಾಕ? ಮಾತೃ ದೇವೋಭವ ಅಂದದ ಶಾಸ್ತ್ರ. ತಾಯಿಗೆ ದೇವರು ಅಂತಕ್ಕಂಥ ಭಾವ ನಿನ್ನೊಳಗೆ ಬಂತು ಅಂದ್ರ, ಆ ಒಬ್ಬ ತಾಯಿಯ ಕೃಪಾ ನಿನ್ನ ಮೇಲೆ ಇತ್ತು ಅಂದ್ರ ಯಾವ ದೇವತೆಗಳು ಕೂಡ ನಿನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡ್ರಿ, ಹನುಮಂತ ಸಂಪೂರ್ಣವಾಗಿ ತಾಯಿಯ ಆಶೀರ್ವಾದ ಇತ್ತು ಅಂತ ತಿಳ್ಕೊಂಡನೆ ಎಷ್ಟೋ ಮಂದಿ ರಾಕ್ಷಸರನ್ನ ಕೊಂದಿರ್ತಕ್ಕಂಥ ಇತಿಹಾಸ ಕೇಳ್ತೀವಿ ನಾವು. ಭಾಳ ದೃಷ್ಟಾಂತಗಳು ಬರ್ತಾವೆ ಅದ್ರಾಗ. ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರ, ತಾಯಿಗೆ ದೇವರು ಅಂತ ತಿಳ್ಕೊ. ಮೊದಲು ತಾಯಿ ದೇವರಾದ ನಂತರ ಪಿತೃ ದೇವೋ ಭವ, ಆಮೇಲೆ ತಂದೆ ದೇವ್ರಂತ ತಿಳ್ಕೊ. ಯಾಕ? ನಿನ್ನನ್ನು ಈ ಭೂಮಿಗೆ ತರ್ತಕ್ಕಂಥ ಕೆಲಸ ಮಾಡಿದಾನ. ಅಷ್ಟೇ ಅಲ್ಲ, ನಿನ್ನನ್ನು ಪಾಲಿಸಬೇಕು ಅಂತಕ್ಕಂಥ, ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲ ಹೊಣೆಯನ್ನು ಹೊತ್ತು ದೊಡ್ಡವನಾಗಿ ಮಾಡಿ ಸಮಸ್ತ ಆಸ್ತಿಯನ್ನು ನಿನ್ನದಾಗಿ ಮಾಡ್ತಕ್ಕಂಥ ಕೆಲಸ ಒಬ್ಬ ತಂದೆ ಮಾಡಿದ ಅಂದ್ರ, ತಾಯಿ ಆದ ಬಳಿಕ ತಂದಿನೇ ದೇವರು. ಇವರಿಬ್ಬರು ದೇವರು ಅಂತ ತಿಳ್ಕೊಂಡ್ರ ಸಾಕು. ಆನಂತರದೊಳಗ ಆಚಾರ್ಯ ದೇವೋ ಭವ ನೋಡ್ರಿ. ಆಮೇಲೆ ಗುರುಗಳಿಗೆ ದೇವ್ರು ಅಂತ ತಿಳ್ಕೊ ಅಂತದ ಶಾಸ್ತ್ರ. ಮೊದಲೇ ಗುರು ದೇವ್ರು ಅನ್ನಬೇಡ. ನೀ ತಂದೆ ತಾಯಿಯನ್ನ ತಿರಸ್ಕಾರ ಮಾಡಿ ಯಾವ ಗುಡಿ ಗುಂಡಾರಗಳನ್ನು ತಿರುಗಿದ್ರೂ, ಯಾವ ಗುರುಗಳ ಕೃಪಾ ಪಡಿಬೇಕಂತ ಹೋದ್ರೂ ಕೂಡ ನಿನಗ ಕೃಪಾ ಆಗಂಗಿಲ್ಲ. ತಿಳಿತಿಲ್ರಿ? ಮೊದಲು ಅವರು ಕೃಪಾ ಆದ ನಂತರನೇ ದೇವ್ರ ಕೃಪಾ ಆಗುತ್ತದ, ಆಮೇಲೆ ಸದ್ಗುರುವಿನ ಕೃಪಾ ಆಗುತ್ತದ ಅಂತ ಹೇಳ್ತಾರೆ. ಇನ್ನು ಅತಿಥಿ ದೇವೋ ಭವ. ಯಾರಾದರೂ ನೀವು ಆಮಂತ್ರಣ ಕೊಡ್ಲಾರ್ದನೆ ನಿಮ್ಮ ಮನೆಗೆ ಬಂದಿದ್ರು, ಅಕಸ್ಮಾತಾಗಿ ಬಂದಿದ್ರಂದ್ರೆ ನಾವು ಅವ್ರಿಗೇನಂತ ಕರಿತೀವಿ? ಅತಿಥಿಗಳು ಅಂತ ಕರಿತೀವಿ. ಅವರು ನಿಮ್ಮ ಪಾಲಿನ ದೇವರು ಅಂತ ತಿಳ್ಕೊಳ್ರಿ. ಈ ರೀತಿಯಿಂದ ಲೌಕಿಕದೊಳಗೆ ಬದುಕಿದ ಮನುಷ್ಯ ಅಂದ್ರ
ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗುತ್ತದಪ್ಪ. ಒಂದಿಷ್ಟು ಧರ್ಮ ಮಾರ್ಗದೊಳಗೆ ನಡಿಲಿಕ್ಕೆ ಪ್ರಯತ್ನ ಮಾಡು, ಅವಾಗ ನೀನು ಮನುಷ್ಯ ಅಂತ ಅನಿಸ್ಕೋತಿದಿ. ಶಾಸ್ತ್ರಗಳು ಇದನ್ನೇ ಪ್ರತಿಪಾದನೆ ಮಾಡಕತ್ತವ ನಿನಗ. ಏನು ಅಂತ ಕೇಳಿದ್ರ, ಧರ್ಮಂಚರ ಸತ್ಯಂ ವದ ಮಾಹಿಂಸಾತು ಸರ್ವಭೂತಾನಿ ಕಲಂಜನ ನ ಭಕ್ಷಯೇತ್ ಪಿಬೇತ್ ಕ್ಷುದಂ ನ ಮಾಂಸಂ ನ ಭಕ್ಷಯೇತ್. ಶಾಸ್ತ್ರ ಹೇಳುತ್ತದ, ಧರ್ಮದಿಂದ ನಡಿ, ಸತ್ಯವನ್ನೇ ಮಾತಾಡು, ಯಾರ ಮನಸ್ಸನ್ನು ಕೂಡ ನೋಯಿಸ್ಲಿಕ್ಕೆ ಹೋಗ್ಬೇಡಪ್ಪ. ನೀನು ಕುಡಿಬಾರ್ದನ್ನ ಕುಡಿಬೇಡ, ತಿನ್ನಬಾರ್ದನ್ನ ತಿನ್ನಲಿಕ್ಕೆ ಹೋಗ್ಬೇಡ. ಇವೆಲ್ಲ ಧರ್ಮದ ಸಂದೇಶಗಳು ನಮ್ಮೆಲ್ಲರಿಗೂ ಉಪದೇಶ ಮಾಡಕತ್ತವಲ್ಲ. ಈ ನಿಟ್ಟಿನೊಳಗ ಯಾವನು ಬದುಕ್ತಾನಲ್ಲ ಅವನಿಗೇನೆ ಏನಂತ ಕರಿಬೇಕಂತಾರವರು, ನರ ಅಂತ ಕರೀರಿ, ಮನುಷ್ಯ ಅಂತ ಕರೀರಿ. ಉಳಿದವರು ಮನುಷ್ಯ ರೂಪದೊಳಗದಾರ, ಅವರಿಗೆ ನಾವು ಮನುಷ್ಯರಂತ ಕರೀಲಿಲ್ಲ. ನೋಡ್ರಿ, ನಿಮ್ಮ ಹೊಲ್ದಾಗ ಭರ್ಜರಿ ಬೆಳೆ ಬಂದಿತ್ತು, ಯಾವುದಾದ್ರೂ ಪ್ರಾಣಿ ಬಂದ ಆ ಬೆಳೆ ಕೆಡಿಸ್ತಿತ್ತಂದ್ರೆ ಏನು ಮಾಡ್ತೀರಿ? ಬೆಚ್ಚ ಅಂತ ನಿಂದ್ರಿಸಿರ್ತೀರಿ, ಹೌದಿಲ್ಲ? ಏನಂತೀರಿ ನೀವು ಅದಕ್ಕೆ? ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ. ಗೊಂಬೆ ನಿಂದ್ರಿಸಿರ್ತಾರಲ್ಲ, ಆ ಬೆದರಿನ ಗೊಂಬೆ ನಿಂದ್ರಿಸ್ತಾರ, ಅದು ಸೇಮ್ ಮನುಷ್ಯನಂಗೆ ಕಾಣ್ತಿರ್ತದೆ. ದೂರಿಂದ ನೋಡಿದ್ರೆ ಮನುಷ್ಯನಂಗೆ ಕಾಣ್ತದ. ಕರೆ ಮನುಷ್ಯ ಅದ ಏನದು? ಮನುಷ್ಯ ಅಲ್ಲ ಅದು. ಇಲ್ಲೆಲ್ಲರ ಸಿಟಿಯಾಗ ಹೋಗಿ ನೋಡ್ರಿ, ನೀವು ಬಟ್ಟೆ ಅಂಗಡಿಯಾಗ ಹೋಗಿ ನೋಡ್ರಿ, ನಿಂದ್ರಿಸಿರ್ತಾರ. ಗಂಡ್ಮಗನ್ನು ನಿಂದ್ರಿಸ್ತಾರ, ಹೆಣ್ಮಗಳಿಗೆ ನಿಂದ್ರಿಸಿರ್ತಾರ. ಹೆಂಗೆ ಕಾಣ್ತಿರ್ತಾವ್ರಿ ಅವು? ಸೀರೆ ಉಟ್ಟು ನಿಂದ್ರಿಸಿದೆ ಅಂದ್ರೆ ಡಿಟ್ಟೋ ಹೆಣ್ಮಗಳೇ ನಿಂತಾಳೇನೋ ಅಂತ ಎಷ್ಟೋ ಮಂದಿ ಮೋಸ ಹೋಗ್ತಿರ್ತಾರ. ಯಾವನೋ ಒಬ್ಬ ಹಳ್ಳಿ ಮನುಷ್ಯ ಸಿಟಿಗೆ ಹೋಗಿದ್ದಂಥ ಸಂತಿಗೆ ಬಟ್ಟೆ ತಗೋಬೇಕಂತ ಬಟ್ಟೆ ಅಂಗಡಿಯಾಗ ಹೋದ್ನಂತ್ರಿ. ಬಟ್ಟೆ ಅಂಗಡಿಯಾಗ ಹೋಗಿ ನೋಡಿದ, ಎದುರಿಗೆ ಭಾಳ ಚಂದ ಹೆಣ್ಮಗಳು ನಿಂತಿದ್ಲು, ಚಂದ ಸೀರೆ ಉಡಿಸಿತ್ತು. ಅದನ್ನು ನೋಡಿ ಮೋಹಿತನಾದ. ನಾ ಮಾಡ್ಕೊಂಡ್ರೆ ಈಕಿನ್ನೇ ಮಾಡ್ಕೋತೀನಿ ಅಂತ ನಿಂತಂತ. ಮಾಡ್ಕೊಳಕ್ ಬರ್ತೈತೇನು? ಅವ್ರಂದ್ರೆ ಅಲ್ಲೋ ಮೂರ್ಖ, ಅದು ಗೊಂಬಿ ಅದ, ಹೌದಿಲ್ರಿ? ಮನುಷ್ಯ ಹೆಣ್ಮಗಳಲ್ಲದು, ಸ್ತ್ರೀ ಅಲ್ಲ, ಸ್ತ್ರೀ ರೂಪದೊಳಗದ. ಆದ್ರೆ ನಿನ್ನ ಜೊತೆ ಸಂಸಾರ ಮಾಡುವುದು ಅದಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರಂತ. ತಿಳಿಲಾರ್ದ ಮಂದಿ ಈ ರೀತಿಯಿಂದ ಮೋಸ ಹೋಗ್ತಾರಂದ ಬಳಿಕ ಮತ್ತು ನಾವು ಕೂಡ ಮನುಷ್ಯರಂಗ ಇದ್ದ ಮಾತ್ರಕ್ಕೆ ಮನುಷ್ಯರಂತ ಕರೀಲಿಲ್ಲ ಶಾಸ್ತ್ರಗಳು ನಮಗೆ. ನಾವು ಗೊಂಬಿ ಇದ್ದಂಗ ನೋಡ್ರಿ, ಆಕಾರ ಅಷ್ಟೇ. ಆದ್ರೆ ಮನುಷ್ಯರ ಕೆಲಸ ಮಾಡಲಿಲ್ಲ ಅಂದ್ರೆ ನಿನಗೆ ಮನುಷ್ಯ ಅಂತ ಕರೀಲೇ ಇಲ್ಲ. ಅದಕ್ಕೆ ಮಹಾತ್ಮರಂತರ ಏನಾದರಾಗು ಮೊದಲು ಮಾನವನಾಗು. ನೋಡಪ್ಪ, ಜಗತ್ತಿನೊಳಗೆ ಏನಾಗುತ್ತಿದೋ ಗೊತ್ತಿಲ್ಲ, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು ಹೇಳೋದಿಲ್ಲ ಶಾಸ್ತ್ರ. ಬಹಳ ಚಂದ ಪದ್ಯವನ್ನು ಬರೆದಾರ, ಸಿದ್ದಯ್ಯ ಪುರಾಣಿಕ ಯಾರೋ ಬರೆದಾರ. ಅದನ್ನು ಏನಾರ ಮಾಡು, ಮೊದಲು ಮನುಷ್ಯನಾಗಲಿಕ್ಕೆ ಪ್ರಯತ್ನ ಮಾಡು. ಇಂಥ ಮನುಷ್ಯರನ್ನು ಹುಡುಕ್ತಾರಂಥ ಮಹಾತ್ಮರು. ನಾವಂತೀವಿ ಇಲ್ಲಿ ಕುಂತವ್ರೆಲ್ಲ ಮನುಷ್ಯರೇ ಇದ್ದೀವಲ್ರಿ ಅಂತ, ಹೌದಿಲ್ಲ? ಆದರೆ ಎಷ್ಟು ಮಂದಿ ಮನುಷ್ಯರದಿವೋ, ಎಷ್ಟು ಮಂದಿ ಈ ವಾನರದಿವೋ ಯಾರಿಗೆ ಗೊತ್ತದ? ಅಳೆಯಾಕ ಬರಂಗಿಲ್ಲ. ಶಾಸ್ತ್ರ ಮನುಷ್ಯ ಅಂತ ಇವನಿಗೇ ಕರಿಬೇಕು. ಯಾರೋ ಒಬ್ಬ ಮಹಾತ್ಮ ಹೇಳುತ್ತಿದ್ದಂತ, ಏನಂತ, ನಮ್ಮ ಭಾರತದಲ್ಲಿ ಎಷ್ಟೋ ಮಂದಿ ಮುಸ್ಲಿಮರದಾರ, ಹಿಂದೂಗಳದಾರ, ಕ್ರೈಸ್ತರದಾರ, ಬೌದ್ಧರದಾರ, ಬ್ರಾಹ್ಮಣರದಾರ, ಜಂಗಮರದಾರ, ಎಲ್ಲ ಒಕ್ಕಲಿಗೆರದಾರ, ಹೀನ ಜಾತಿಯವರು ಕೂಡ ಅದಾರ. ಆದ್ರೆ ನಾ ಹುಡುಕಕತ್ತಿದ್ದು ಯಾರನ್ನ ಅಂತ ಕೇಳಿದ್ರ, ಯಾರಾದರೂ ಒಬ್ಬ ಮನುಷ್ಯರು ನಿಮಗೆ ಕಂಡ್ರು ಅಂದ್ರೆ ನನಗೆ ತೋರಿಸ್ರಿ ಅಂತಾರ ಮಹಾತ್ಮರು. ಹೆಂಗಿರ್ಬೇಕ್ರಿ? ಇಷ್ಟೆಲ್ಲ ಜನಜಂಗುಳಿ ಇದ್ರೂ ಕೂಡ ಅದರೊಳಗೆ ಮನುಷ್ಯರು ಯಾರಾದರೂ ಇದ್ರೂ ತೋರಿಸ್ರಿ ಅಂತಾರಂದ ಬಳಿಕ ಮಹಾತ್ಮರ ದೃಷ್ಟಿ ಒಳಗೆ ನಾವ್ಯಾರು ಮನುಷ್ಯರೇ ಅಲ್ಲ. ಎಷ್ಟು ವಿಚಿತ್ರದಲ್ರಿ? ನಾವಂತೀವಿ ಮನುಷ್ಯ ಜನ್ಮ ಶ್ರೇಷ್ಠ ಅದ, ನಮಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ನಾವು ಮನುಷ್ಯ ರೂಪದೊಳಗೆ ಇದ್ರ ಕೆಲಸ ಇಲ್ಲಪ್ಪ, ಮನುಷ್ಯರಾಗಬೇಕಂತ ಅದನ್ನೇ ಹುಡುಕ್ತಾರೆ. ಸಾಕ್ರೆಟಿಸ್ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿಯಾಗಿ ಹೋಗ್ಯಾನ ಪುಣ್ಯಾತ್ಮ. ಅವನು ಏನು ಮಾಡ್ತಿದ್ದಂದ್ರ, ಮಧ್ಯಾಹ್ನದೊಳಗ ಲ್ಯಾಂಪ್ ಹಿಡ್ಕೊಂಡು ನಡ್ಕೋತ ಹೊಂಟಿದ್ದಂತ. ಲ್ಯಾಂಪ್ ಅಂದ್ರೆ ಗೊತ್ತಕ್ಕವಿಲ್ಲ, ಈಗೆಲ್ಲ ಲೈಟ್ ಬಂದವು, ಗೊತ್ತಿಲ್ಲ ಈಗಿನ ಮಂದಿಗೆ. ನಿಮಗೆಲ್ಲ ಹಿಂದಕ್ಕಿನವ್ರು ಇದ್ದಿರು ಒಂದೀಟು ಗೊತ್ತದವು, ಕಂದೀಲ ಅಂತಿದ್ರು.
ಲ್ಯಾಂಪ್ ಅಂತಿದ್ರು, ಹೌದಿಲ್ರಿ? ಒತ್ತು ಮುಳುಗಿತಂದ್ರೆ ಅದನ್ನೇ ಹಚ್ಚಿಡ್ತಿದ್ರಿ, ಅದ್ರಾಗೆ ಎಲ್ಲ ಕೆಲಸ ಮಾಡ್ತಿದ್ವಿ. ಈಗ 1 ನಿಮಿಷ ಕರೆಂಟ್ ಹೋತಂದ್ರೆ ಕಣ್ಣ ಹೋಗ್ಯಾವ್ರಿ ಅಂತೀರಿ ನೀವು. ಎಷ್ಟು ಅದಕ್ಕೆ ನಾವು ಹೊಂದಾಣಿಕೆ ಆಗಿವಿ ನೋಡ್ರಿ, ಹೌದಿಲ್ಲ? ಹಾಗೆಲ್ಲ ದೀಪದ ಬೆಳಕಿನಾಗ ಅಡುಗೆ ಮಾಡ್ಕೊಂಡು ಉಂಡವರು ಕರೆಂಟ್ ಇಲ್ಲ ಅಂದ್ರೆ ಒಂದು 5 ನಿಮಿಷನೂ ನಮಗೆ ಬದುಕಕ್ಕೆ ಆಗಂಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿವಿ. ಅವ್ರಂತಾರ ಕಂದೀಲದ ಅವಶ್ಯಕತೆ ಯಾವಾಗಿರ್ತದೆ ಹೇಳ್ರಿ ನೀವು? ಯಾವಾಗಿರ್ತದ ಲ್ಯಾಂಪ್ ಹಚ್ಚೋದು? ಯಾವಾಗ ಕತ್ಲಾಗ್ತದ ಅವಾಗ ಹಚ್ತಾರೆ, ಹೌದಿಲ್ರಿ? ಬೆಳಕಿನಾಗ ಯಾರು ಹಚ್ಕೋತ ಅಡ್ಡಾಡ್ಯಾರೇನು? ಬೆಳಕಿನಾಗ ಹಚ್ಚಿಟ್ರಿ ಏನು ಮನ್ಯಾಗ ನೀವು? ಯಾಕೆ ಎಣ್ಣೆ ಸುಡ್ಬೇಕಂತ ಒಂದೀಟು ಬೆಳಕಾದ್ರೆ ಆರಿಸ್ತೀರಿ ಅದನ್ನು. ಆದ್ರೆ ಸಾಕ್ರೆಟಿಸ್ ಏನು ಮಾಡ್ತಿದ್ದಂದ್ರ ಮಧ್ಯಾಹ್ನ ಹೊತ್ತಿನೊಳಗ ಮಾರ್ಕೆಟ್ ಒಳಗ ಬಾಜಾರದೊಳಗ ಆ ಲ್ಯಾಂಪ್ ಹಿಡ್ಕೊಂಡು ಹೊಂಟಿದ್ನಂತ. ಲ್ಯಾಂಪ್ ಹಿಡ್ಕೊಂಡು ಹಿಂಗ ಆ ಕಡೆ ಈ ಕಡೆ ಹುಡುಕೋತ ಹೊಂಟಿದ್ದ. ಜನ ಎಲ್ಲ ನೋಡ್ತಿದ್ರು ಅವನ್ನ. ಏನು ಹುಚ್ಚುಚ್ಚನಂಗೆ ಮಾಡ್ತಾನಪ್ಪ ಇವ ಅಂತಿದ್ರು ಅವರು. ಹುಚ್ಚನಂಗೆ ಮಾಡ್ತಾನಿವ ಅಂತಿದ್ರು. ಯಾಕ? ಮಹಾತ್ಮ ಏನು ಅದಾನ ಅಂತ ನಿನಗೆ ಗೊತ್ತಾಗಬೇಕಾದ್ರ ನೀನು ಮಹಾತ್ಮನಾದಾಗೆ ಗೊತ್ತಾಗ್ತದ. ಮನುಷ್ಯನಾಗಿ ಮಹಾತ್ಮನ ನಿಲುವನ್ನು ನಿನಗೆ ನಿಲುಕಿಸಿಕೊಳ್ಳಕ್ಕೆ ಅಸಾಧ್ಯ ಅದ ಅದು. ನಾವೆಲ್ಲ ಮಹಾತ್ಮರನ್ನ ನಮ್ಮ ಅಂತಃಕರಣದ ಪಾತ್ರೆಯೊಳಗೆ ಅಳಿಲಿಕ್ಕೆ ಹೋಗ್ತೀವಿ. ಅದಕ್ಕೆ ನಮಗೆ ಮಹಾತ್ಮರನ್ನ ಗೊರತು ಹಿಡಿಯೋಕೆ ಆಗಂಗಿಲ್ಲ. ಏನಂತಾನ, ಅವ್ರೇನು ನಮಗಿಂತ ಭಾರಿ ಅದಾರ್ರಿ, ನಮ್ಮಂಗ ಉಡ್ತಾರ, ನಮಗಿಂತ ಚಂದ ಉಡ್ತಾರ, ನಮಗಿಂತ ಚಂದ ಉಣ್ತಾರ, ನಮಗಿಂತ ಆರಾಮ್ ನಿದ್ದೆ ಹೊಡಿತೀರಿ, ನಮ್ಮ ನಿದ್ದಿನೇ ಹತ್ತಂಗಿಲ್ಲ ಅಂತೀರಿಲ್ಲ ನೀವು, ಹೌದಿಲ್ರಿ? ನಿಮ್ಮ ಮನೆ ಉಂಡು ಅವ್ರು ನಿದ್ದೆ ಮಾಡ್ತಾರ, ಮನೆ ಅಣ್ಣ ಉಂಡು ನೀವು ಒದ್ದಾಡಿ ಚಾದಾರ ಹರ್ಕೋತೀರಿ. ಎಷ್ಟು ವಿಚಿತ್ರ ಅದ. ಯಾಕಂದ್ರೆ ಹೆಂಗೆ ಬದುಕಬೇಕನ್ನೋದು ಗೊತ್ತಿಲ್ಲಲ್ಲ, ಅದಕ್ಕೆ ನೀವು ಚಿಂತೆ ಮಾಡ್ತೀರಿ. ಮಹಾತ್ಮ ನಮ್ಮಂಗೆ ಉಂಡು ಹುಟ್ಟು ಸಂಚಾರ ಮಾಡಿದರೂ ಕೂಡ ಅವನ ಅಂತಃಕರಣ, ಅವನ ಮನಸ್ಸು ಭಗವಂತನೊಳಗೆ ಒಂದಾಗಿರ್ತದ. ಅದನ್ನು ತಿಳಿಯಕ್ಕೆ ಬರಂಗಿಲ್ಲ ನಮಗೆ. ಜ್ಞಾನಿ ಇದ್ದ ಸಾಕ್ರೆಟಿಸ್, ಆದರೂ ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಇವ ಒಬ್ಬ ಜ್ಞಾನಿ ಅದನಂತ. ಹುಚ್ಚನೇ ಅಂತಿದ್ರು ಅವನಿಗೆ. ಏನು ಹುಚ್ಚನಂಗ ಮಾಡ್ಕೋತ ತಿರುಗ್ತಾನಪ್ಪ ಅಂತ. ಅಲ್ಲ, ಕತ್ಲಿತ್ತಂದ್ರ ಲ್ಯಾಂಪ್ ಹಿಡ್ಕೊಂಡು ಹೋಗ್ಬೇಕು, ಮಠ ಮಧ್ಯಾಹ್ನದೊಳಗೆ ಇವ ಲ್ಯಾಂಪ್ ಹಿಡ್ಕೊಂಡು ಬಾಜಾರ್ದಾಗ ತಿರುಗ್ತಾನಲ್ಲ ಅಂತ ಎಲ್ಲ ಜನ ಗೊಳೆ ಆಗಿದ್ರಂತ. ಎಲ್ಲ ಜನ ಗೊಳೆ ಆದರು. ಅದ್ರಾಗ ಒಬ್ಬ ಮನುಷ್ಯ ನೋಡಂತಡಿ ಏನಾರ ಹೇಳ್ತಾನ ಅಂತ ತಿಳ್ಕೊಂಡು, ಯಪ್ಪ ಮತ್ತೀಗ ಮಧ್ಯಾಹ್ನದ ಬಿಸಿಲದ ಬೆಳಕದ, ಈಗ ಲ್ಯಾಂಪಿನ ಅವಶ್ಯಕತೆ ಏನದ? ಏನು ಹುಡುಕಾಕತ್ತೀರಿ ಅಂದಂತ. ಇಲ್ಲಪ್ಪ, ನಾವೊಂದು ವಸ್ತು ಹುಡುಕಾಕತ್ತೀನಿ. ಏನದು? ನನಗೆ ಎಲ್ಲರ ಮನುಷ್ಯರು ಸಿಗುತ್ತಾರೇನೋ ಅಂತ ಹುಡುಕಾಕತ್ತೀನಿ ಅಂದಂತಾವ. ಅವ್ರಂದ್ರು, ಎಷ್ಟು ಮಂದಿ ನೆರೆದೀವಿ, ಎಲ್ಲರೂ ಮನುಷ್ಯರು ಕಾಣಕತ್ತಿಲ್ಲೇನೋ ಅಂದ್ರಂತ. ಇಲ್ಲ, ಎಲ್ಲರೂ ಮನುಷ್ಯ ರೂಪದೊಳಗಿದ್ದೀರಿ, ಆದ್ರೆ ನೀವು ಯಾರು ಮನುಷ್ಯರಲ್ಲ. ಅದಕ್ಕೆ ನಿಜವಾದ ಮನುಷ್ಯ ಯಾರಿರಬೇಕಂತ ನಾವು ಹುಡುಕಾಕತ್ತೀನಿ ಅಂತಿದ್ದಂತ. ಎಷ್ಟು ಆಶ್ಚರ್ಯ ರೀ! ಮಹಾತ್ಮರಿಗೆ ಗೊತ್ತಾಗ್ತದೆ ಇವ ಮನುಷ್ಯ ಅದಾನ, ಇವ ದಾನವ ಅದಾನ, ಇವ ರಾಕ್ಷಸ ಅದಾನ, ಇವ ಪಶು ಅದಾನ ಅಂತ ಎಲ್ಲರಿಗೂ ಹೆಂಗೆ ಗೊತ್ತಾಗ್ತದ? ಶಾಸ್ತ್ರಗಳ ಏನು ಹೇಳ್ತಾವೋ ಅದರಂಗ ನಡೀತಿದ್ದ, ಸಾಧನ ಮಾಡ್ತಿದ್ದ, ತನ್ನ ಹೃದಯದೊಳಗ ಭಗವಂತನ ಬಗ್ಗೆ ಭಕ್ತಿಯನ್ನು ಇಟ್ಕೊಂಡಿದ್ದ ಅಂದ್ರ ಅವನು ನಿಜವಾಗಿರ್ತಕ್ಕಂಥ ಮನುಷ್ಯ. ಯಾವನು ತನ್ನ ನಿಜವಾಗಿರ್ತಕ್ಕಂಥ ಯಥಾರ್ಥ ಸ್ವರೂಪದ ಜ್ಞಾನ ಮಾಡಿಕೊಂಡನ ಅವನು ನಿಜವಾಗಿರ್ತಕ್ಕಂಥ ಮನುಷ್ಯ. ಉಳಿದವರಿಗೆ ಮನುಷ್ಯರಂತ ಶಾಸ್ತ್ರಗಳು ಕರೀಲೇ ಇಲ್ಲ. ಸಿದ್ಧಾರೂಢಪ್ಪ ಇದ್ದ ಕಾಲಕ್ಕೆ ಗರಗದ ಮಡಿವಾಳಪ್ಪ ಅಂತ ಒಬ್ಬ ಮಹಾತ್ಮ ಆಗಿ ಹೋಗ್ಯಾನ. ಸಿದ್ಧಾರೂಢರು ಸಣ್ಣ ವಯಸ್ಸಿನೊಳಗ ಗುರುಗಳನ್ನು ಹುಡುಕ್ತಾ ಸಂಚಾರ ಮಾಡ್ತಾ ಎಲ್ಲಿಗೆ ಹೋದ್ರು ಅಂದ್ರೆ ಹುಬ್ಬಳ್ಳಿಗೆ ಹೋದ್ರಂತ. ಹುಬ್ಬಳ್ಳಿಗೆ ಹೋದ್ರು ಭಕ್ತರು ಅವರ ಮಹತ್ವವನ್ನು ತಿಳ್ಕೊಂಡು ಒಬ್ಬ ಯೋಗಿ ಅದಾನ, ಜ್ಞಾನಿ ಅದಾನಂತ ತಿಳಿದು ಅವರಿಗೆ ಮಠ ಕಟ್ಟಿದ್ರು. ಸಿದ್ಧಾರೂಢರು ಅವಾಗ ಮಡಿವಾಳಪ್ಪನ ಲೀಲೆಗಳನ್ನು ಕೇಳಿದ್ರಂತ. ಇಲ್ಲೇ ಸಮೀಪದೊಳಗ ಗರಗ ಅಂತಕ್ಕಂಥ ಗ್ರಾಮದ ಅಲ್ಲಿ ಮಡಿವಾಳ ಮಹಾಸ್ವಾಮಿಗಳಂತಕ್ಕಂಥ ಜ್ಞಾನಿಗಳದಾರ. ಅವರು ಬಹಳ ಸೂರ್ಯೋಪಾಸನೆಯನ್ನು ಮಾಡಿ ಕಣ್ಣೆ ಹೋಗಿದ್ವಂತವ್ರಿಗೆ. ಸೂರ್ಯನನ್ನು ಉಪಾಸನೆ ಮಾಡಿ ಕಣ್ಣು ಹೋಗಿದ್ದು. ಆದರೂ ಜ್ಞಾನಿಗಳು. ಅಂಥ ಪುಣ್ಯಾತ್ಮನ ದರ್ಶನ ಮಾಡಬೇಕು,
ಅವರ 2 ಮಾತುಗಳನ್ನು ಕೇಳಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂದ್ರೆ ಸಿದ್ಧಾರೂಢರು 4-6 ಭಕ್ತರನ್ನ ಕರ್ಕೊಂಡು ಗರ್ಗಕ್ಕೆ ಹೊಂಟು ನಿಂತ್ರಂತ. ನಡ್ರಿ ಹೋಗಿ ಬರೋಣ ಅಂತ. ಹೋಗಿ ಬರೋಣ ಅಂತ ಹೊಂಟ್ರು. ಈ ಕಡೆ ಮಡಿವಾಳಪ್ಪ ಸ್ನಾನ ಪೂಜೆ ಮಾಡಿ ನಾಷ್ಟ ಮಾಡಿಕೊಂಡು ಕುಂತಿದ್ದ. ಯಾವಾಗ ಮಹಾತ್ಮ ಬರ್ತಾನಂತ ಅವನ ಅಂತಃಕರಣಕ್ಕೆ ಗೊತ್ತಾಯಿತು. ಅಲ್ಲೇ ಅವನ ಸಲಿಗೆ ಶಿಷ್ಯ ಇದ್ದ. ಅವನಿಗೆ ಕರೆದ್ರಂತ, ಏ ಗಂಟೆ ಬಾರೋ ಇಲ್ಲಿ ಅಂತ ಕರೆದ್ರು. ಯಪ್ಪ ಏನು ಅಂತ ಕೇಳಿದಂತ. ನೋಡು, ಇವಾಗ ಒಬ್ಬ ನನ್ನ ಭೇಟಿ ಆಗಬೇಕಂತ ಮನುಷ್ಯ ಬರಕತ್ತಾನ, ಮಾನ ಮುಚ್ಕೋಬೇಕು, ಅದಕ್ಕೆ ಒಂದಿಟ್ಟು ಕೌಪಿನ ಕೊಡು ಅಂದ್ರಂತವ್ರು. ದಿಗಂಬರ ಆಗಿರ್ತಿದ್ದ ಪುಣ್ಯಾತ್ಮ ಮನುಷ್ಯನ ಬರ್ತಾನ, ಅವನು ಮಾತಾಡಿಸ್ಬೇಕಲ್ಲ, ಅದಕ್ಕೆ ಅವನು ಸ್ವಾಗತ ಮಾಡಬೇಕು, ನನ್ನ ಮಾನ ಮುಚ್ಕೊಳಕ ಬಟ್ಟಿ ಕೊಡು ಅಂದ. ಅವ ಅಂದ ಶಿಷ್ಯ, ನಮ್ಮಪ್ಪ ಯಾಕೋ ಉಲ್ಟಾ ಪಲ್ಟಾ ಮಾತಾಡಕತ್ತಾನಲ್ಲಿ ಇವತ್ತಂದವ. ಯಾಕ ಇಲ್ಲ, ಇಷ್ಟು ದಿನ ಬೆಳಿಗ್ಗೆ ಎದ್ರ ಸಾಯಂಕಾಲ ತನ ಎಷ್ಟೋ ಮಂದಿ ಬರ್ತಾರ ಹೋಗ್ತಾರ, ಮತ್ತು ಇವ್ರು ಮನುಷ್ಯರಂಗೆ ಕಾಣುವಲ್ರೇ ನಿನಗೆ ಅಂತ ಅವನಿಗೆ ಚಿಂತೆ. ಇವ್ರಿಗೆ ಮನುಷ್ಯರ ಕಾಣುವಲ್ರೇ ಇವನಿಗೆ ಅಂತ ಅವನಿಗೆ ಸಂಶಯ ಬಂತಂತ. ಭಾಳ ಸಲಿಗೆ ಶಿಷ್ಯ ಇದ್ದ. ಯಪ್ಪ ಏನು ಮಾತಾಡಕತ್ತೀರಿ, ಎಚ್ಚರದಿಂದ ಮಾತಾಡಕತ್ತೀರಿ ಏನೋ ಅಂದ. ಹೌದು, ನಿಜವಾದ ಮನುಷ್ಯ ಬರಕತ್ತಾನ ಇವತ್ತು ನನ್ನ ಭೇಟಿಗೆ ಅಂದ್ರಂತ. ಮತ್ತು ನಾವೇನಿದ್ದೀವಿ ಅಂತ ಕೇಳಿದ. ಅವನು ಗಟ್ಟಿಯೊಳ ಶಿಷ್ಯನೇ ಇದ್ದ. ಮತ್ತು ನಾವೇನು ಕಾಣಕತ್ತೀವಪ್ಪ ಅಂದಂತ. ಆವಾಗ ಸಿದ್ಧಾರೂಢಪ್ಪ ಅಂದಂತ, ನೀವು ಮನುಷ್ಯರಂಗ ಕಾಣ್ತೀರಿ, ನೀವು ಯಾರೂ ಮನುಷ್ಯರಲ್ಲ, ಆದ್ರೆ ಇವತ್ತು ಒಬ್ಬ ನಿಜವಾದ ಮನುಷ್ಯ ಭೇಟಿ ಆಗುತ್ತಾನ ಅಂತಿದ್ದ. ಯಾರಿರಬೇಕು ಅಂತ ಹೊರಗೆ ಬಂದರು. ಸಿದ್ಧಾರೂಢಪ್ಪ ಬಂದೇ ಬಿಟ್ಟ. ಓಡೋಡಿ ಹೋದ. ಓಡೋಡಿ ಹೋಗಿ ಆ ಸಿದ್ಧಾರೂಢರನ್ನ ತಬ್ಬಿಕೊಂಡು ಸಂತೋಷದಿಂದ ಕಣ್ಣೀರು ಹರಿಸ್ತಿದ್ದಂತ. ಅವಾಗ ಗೊತ್ತಾಯ್ತು ಅವನ ಶಿಷ್ಯನಿಗೆ, ಇವನೇ ನಿಜವಾಗಿರ್ತಕ್ಕಂಥ ಮನುಷ್ಯ. ಯಾರು ಅಂತ ಕೇಳಿದ್ರ, ಪರಮ ಜ್ಞಾನಿಯಾಗಿರ್ತಕ್ಕಂಥವನು, ಪರಮಾತ್ಮನ ಅನುಭೂತಿಯನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ಯೋಗಿ, ಒಬ್ಬ ಭಕ್ತ, ಒಬ್ಬ ಜ್ಞಾನಿ. ಇವ ಮಾತ್ರ ಮನುಷ್ಯ ಅದನ್ನೇ ಹೊರತು ನಾವೆಲ್ಲರೂ ಪ್ರಪಂಚದೊಳಗೆ ಮುಣಿಗಿ ಯಾವುದು ಅಸತ್ಯವಾಗಿರ್ತಕ್ಕಂಥದ್ದಕ್ಕೆ ಸತ್ಯ ಅಂತ ತಿಳ್ಕೊಂಡು ಹಗಲು ರಾತ್ರಿ ಬಡದಾಟ ನಡೆಸಿವಲ್ಲ, ನಮಗೆ ಯಾರು ಮಹಾತ್ಮರು ಮನುಷ್ಯರಂತ ಕರೀಲೇ ಇಲ್ಲ, ನರ ಅಂತ ಕರೀಲೇ ಇಲ್ಲ. ಅದಕ್ಕಂತಾರವರು, ನೀ ಮನುಷ್ಯ ಆಗಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಏನು ಮಾಡಪ್ಪ, ಶಾಸ್ತ್ರಗಳು ಹೇಳಿದ ಪ್ರಕಾರ ನಡಿಲಿಕ್ಕೆ ಪ್ರಯತ್ನ ಮಾಡು. ಬಹಳ ಆಗಿಲ್ಲ, ಸ್ವಲ್ಪ ಆದರೂ ಧರ್ಮಾತ್ಮನಾಗು, ಸತ್ಯವಂತನಾಗು, ಅಹಿಂಸಾವಾದಿ ಆಗಲಿಕ್ಕೆ ಪ್ರಯತ್ನ ಮಾಡು, ನಿನಗೆ ನರ ಆಗತಿ ಅಂತ ತಿಳ್ಕೊಂಡು ಶಾಸ್ತ್ರಗಳು ನಮಗೆ ಮನುಷ್ಯ ಅಂತ ಇವನಿಗೆ ಕರಿಬೇಕು ನೋಡು ಅಂತ ಹೇಳಕತ್ತಾರಲ್ಲ. ಹಾಗಾದ್ರೆ ಆ ಮನುಷ್ಯನ ಪರವಾಗಿರ್ತಕ್ಕಂಥ ಒಂದು ಸಂಗೀತವನ್ನು ಈಗ ಗವಾಯಿಗಳು ಆಡ್ತಾರ, ನಾವೆಲ್ಲ ಆಲಿಸೋಣ.